ಮೊದಲ ಭಾಗವಾಗಿ ಅಶೋಕ್ ವಿರುದ್ಧ ಏನು ಭೂಚಕ್ರದ ಆರೋಪ ಏನು ಕೇಳಿ ಬರ್ತಾ ಇದೆ, ಸೈಟನ್ನು ವಾಪಸ್ ಕೊಟ್ಟಿದ್ರು ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಸ್ವಲ್ಪ ಹೊತ್ತಿನಲ್ಲೇ ಸುದ್ದಿಗೋಷ್ಠಿ ನಡೆಸ್ತಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ಅಶೋಕ್ ಸ್ಪಷ್ಟನೆ ಕೊಡ್ತಾರೆ. ಅಶೋಕ್ ವಿರುದ್ಧ ಡಿನೋಟಿಫಿಕೇಶನ್ ಅಸ್ತ್ರವನ್ನ ಕಾಂಗ್ರೆಸ್ ಬಳಸ್ತಾ ಇದೆ. ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ತನಿಖೆಯ ಅಗತ್ಯ ಇಲ್ಲ. ಆದರೆ ಸಿಎಂ ವಿರುದ್ಧದ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಆದೇಶ ಆದ ಮೇಲೆ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಆದರೆ ನಮ್ದು ಹಂಗಲ್ಲ. ನೋಡಬೇಕು ಏನೇನು ಅವರು ಸ್ಪಷ್ಟನೆ ಕೊಡ್ತಾರೆ, ಏನೇನು ಸಮಜಾಯಿಷಿ ಕೊಡ್ತಾರೆ ನೋಡೋಣ. ಇನ್ನು ಸ್ವಲ್ಪ ಹೊತ್ತಿಗೆ ಆರ್ ಅಶೋಕ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಿನ್ನೆ ನಾಯಕರುಗಳು ಸುದೀರ್ಘ ಮಾತಾಡಿದ್ರು. ಅದರಲ್ಲೂ ಕೃಷ್ಣ ಬೈರೇಗೌಡರು ಅಶೋಕ್ ವಿರುದ್ಧ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ರು. ಅಶೋಕ್ ಸೈಟ್ ವಾಪಸ್ ಕೊಟ್ಟಿರಲಿಲ್ವಾ, ಸೊ ಅವ್ರು ಹಾಗಾದರೆ ಮಾಡಿದ್ದೆಲ್ಲ ಸರಿನಾ ಅನ್ನುವಂಥ ಪ್ರಶ್ನೆ ನಿಂತಿದ್ರು. ಎಲ್ಲ ಆರೋಪಗಳಿಗೆ ಅಶೋಕ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಅಂತೂ ಇಂತೂ ಕಾಂಗ್ರೆಸ್ ಈಗ 21 ಹಗರಣಗಳ ಪಟ್ಟಿ ಮಾಡಿಟ್ಕೊಂಡಿದೆ. ಅದರಲ್ಲಿ ಅಶೋಕ್ ಅವರ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿನೋಟಿಫಿಕೇಶನ್ ವಿಚಾರವೂ ಕೂಡ ಒಂದಾದ ಮೇಲೆ ಒಂದು ಹೊರಗಡೆ ಬರಬೇಕು. ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರ್ 10/1 32 ಗುಂಟೆ ಜಮೀನು 2009 ಅಕ್ಟೋಬರ್ 16ರಂದು ಡಿನೋಟಿಫಿಕೇಶನ್ಗೆ ಅಶೋಕ್ ಅರ್ಜಿ ಸಲ್ಲಿಸಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಸುದೀರ್ಘವಾಗಿ ನಿನ್ನೆ ಮಾತಾಡಿದ್ದಾರೆ. ರಾಮಸ್ವಾಮಿ ಅನ್ನುವಂಥವರಿಂದ ಆ ಜಮೀನನ್ನು ತಗೊಂಡು ಡಿನೋಟಿಫಿಕೇಷನ್ಗೆ ಅಶೋಕ್ ಅರ್ಜಿ ಗುಜರಾಯಿಸ್ಕೊಂಡಿದ್ರು ಅನ್ನುವಂಥದ್ದು ಅಂದಿನ ಸಿ ಎಂ ಯಡಿಯೂರಪ್ಪನವರು ಆ ಕಡತದ ಮೇಲೆ ಸಹಿ ಹಾಕಿದ್ರು. ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀವಿ, ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ. ಕೂಡಲೇ ಮಂಡಿಸಿ ಅಂತ ಅಂದಿನ ಸಿ ಎಂ ಯಡಿಯೂರಪ್ಪನವರು ಸಹಿ ಹಾಕಿದ್ರು. ಆದರೆ ನೋಡಿ, ಆ ಸರ್ವೆ ನಂಬರ್ನ ಜಮೀನಿನ ಮಾಲೀಕತ್ವದ ಬಗ್ಗೆನೂ ಕೂಡ ಹಲವಾರು ಪ್ರಶ್ನೆಗಳಿವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 77ರಲ್ಲಿ ರಾಮಸ್ವಾಮಿಯಿಂದ ಅಶೋಕ್ ಕ್ರಯ ಮಾಡಿಸ್ಕೊಂಡಿದ್ದಾರೆ. ಡಿನೋಟಿಫಿಕೇಶನ್ ಪ್ರಶ್ನೆ ಮಾಡಿ ಜಿ ವಿ ಅತ್ರಿ ಈ ಲೋಕಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪಿಟಿಷನ್ ಹಾಕಿದರು. ಪಿಟಿಷನ್ ಸಲ್ಲಿಕೆ ಬಳಿಕ ಜಮೀನನ್ನು ಅಶೋಕ್ ವಾಪಸ್ ಕೊಟ್ಟಿದ್ದರು.